ಸರ್, ಅನ್ವರ್ ಮಾಣಪ್ಪಾಡಿ 150 ಕೋಟಿ ಏನು ವಿಜೇಂದ್ರ ಯಡಿಯೂರಪ್ಪನ ಮೇಲೆ ಆಪಾದನೆ ಮಾಡಿದ್ದಾರೆ ಲಂಚದ ಪ್ರಕರಣ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ದುರಂತ ಏನಂದರೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿರವರು ಪ್ರತಿ ಚುನಾವಣೆಯಲ್ಲೂ ಒಂದು ಘೋಷಣೆ ಮಾಡ್ತಾ ಇರ್ತಾರೆ, ನಾ ಕಾವುಂಗ ನಾ ಕಾನೆ ದುಂಗ, ಅಂದರೆ ನಾನು ತಿನ್ನಲ್ಲ, ತಿನ್ನಕ್ಕೆ ಬಿಡಲ್ಲ ಅಂತ. ಇದಕ್ಕೆ ಪ್ರತಿರೂಪವಾಗಿ ಇವತ್ತು BJPಯ ಭ್ರಷ್ಟರು ಇವತ್ತು ನಾನು ತಿಂತೀನಿ, ನರೇಂದ್ರ ಮೋದಿಗೂ ತಿನ್ನಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿಯ ಪುತ್ರ ಆಗಿರತಕ್ಕಂಥ ವಿಜೇಂದ್ರ ಇವತ್ತು ಅವ್ರ ಪಕ್ಷದ ವಕ್ತಾರ, ಅವ್ರ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಪ್ಪಾಡಿರವರು 150 ಕೋಟಿ ಭ್ರಷ್ಟಾಚಾರದ ಆರೋಪನ ಹೊರಿಸಿದ್ದಾರೆ. ಭ್ರಷ್ಟಾಚಾರದ ಆರೋಪ ಅನ್ನೋದಕ್ಕಿಂತ ವಿಶೇಷವಾಗಿ ಅವರು 150 ಕೋಟಿ ಹಣವನ್ನು ನನಗೆ ಆಮಿಷ ಒಡ್ಲಿಕ್ಕೆ ಬಂದಿದ್ದರು ಅಂತ ಹೇಳ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ ವಕ್ಷ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಇವತ್ತು BJಪಿಯವರು ಪ್ರಯತ್ನ ಪಟ್ಟು ಇವತ್ತು BJಪಿ ಮೇಲೆ ಬರತಕ್ಕಂಥ ಭ್ರಷ್ಟಾಚಾರವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರದ ಹಾಗೂ ಜನರ ಮೇಲೆ